ಈ ಕಥೆಯ ಹೆಸರು ರಹಸ್ಯದ ಕಲ್ಲು ಅಂತ. ಒಂದಾನೊಂದು ಹಳ್ಳಿಯಲ್ಲಿ ನಿಖಿಲ್ ಎಂಬ ಕುತೂಹಲವಾದ ಹುಡುಗನಿದ್ದನು. ಅವನು ಯಾವಾಗಲೂ ಏಕೆ ಮತ್ತು ಹೇಗೆ ಎಂದು ಪ್ರಶ್ನೆಗಳನ್ನು ಕೇಳುತ್ತಿದ್ದ. ಅವನ ಶಿಕ್ಷಕರು ಕೂಡ ಹೇಳುತ್ತಿದ್ದರು, ನಿಖಿಲ್, ನಿನ್ನ ಕುತೂಹಲ ಒಂದು ದಿನ ದೊಡ್ಡ ರಹಸ್ಯಗಳನ್ನು ತೆರೆದಿಡುತ್ತದೆ ಎಂದು. ಒಂದು ದಿನ ಶಾಲೆಯಿಂದ ಮನೆಗೆ ಬರುತ್ತಿರುವಾಗ ಅವನು ಕಾಡಿನ ಅಂಚಿನಲ್ಲಿ ಒಂದು ವಿಚಿತ್ರ ಕಲ್ಲು ನೋಡಿದ. ಅದು ಸಾಮಾನ್ಯ ಕಲ್ಲಿನಂತೆ ಇರಲಿಲ್ಲ. ಅದು ಸ್ವಲ್ಪ ನೀಲಿ ಬಣ್ಣದಲ್ಲಿ ಹೊಳೆಯುತ್ತಿತ್ತು. ನಿಖಿಲ್ ನಿಧಾನವಾಗಿ ಕಲ್ಲನ್ನು ಮುಟ್ಟಿದ. ಅಚಾನಕ್, ನೀನು ನನ್ನನ್ನು ಕಂಡು ಹಿಡಿದೆಯಾ ಎಂದು ಮೃದುವಾದ ಧ್ವನಿ ಕೇಳಿಸಿತು. ನಿಖಿಲ್ ಬೆಚ್ಚು ಬಿದ್ದ. ಯಾರು ಎಂದು ಕೇಳಿದ. ನಾನು ಈ ಕಲ್ಲು, ನಾನು 300 ವರ್ಷಗಳಿಂದ ಇಲ್ಲಿಯೇ ಇದ್ದೇನೆ ಎಂದು ಕಲ್ಲು ಹೇಳಿತು. ನಿಖಿಲ್ ಆಶ್ಚರ್ಯಗೊಂಡ ಹಾಗೂ ಭಯಗೊಂಡ. 300 ವರ್ಷವಾ? ಆಗ ಕಲ್ಲು ಹೇಳಿತು, ನಾನು ಸಮಯದ ರಹಸ್ಯವನ್ನು ಕಾಯುತ್ತಿದ್ದೇನೆ, ಆದರೆ ಧೈರ್ಯವಿರುವ ಮಗುವಿಗೆ ಮಾತ್ರ ತೋರಿಸುತ್ತೇನೆ ಎಂದು. ಯಾವ ರಹಸ್ಯ ಎಂದು ನಿಖಿಲ್ ಕೇಳಿದ. ಇಂದು ರಾತ್ರಿ ಮತ್ತೆ ಬಾ ಎಂದು ಕಲ್ಲು ಹೇಳಿತು. ಆ ರಾತ್ರಿ ನಿಖಿಲ್ ನಿಧಾನವಾಗಿ ಮತ್ತೆ ಕಾಡಿಗೆ ಹೋದ. ಕಲ್ಲು ಈಗ ಹೆಚ್ಚು ಹೊಳೆಯುತ್ತಿತ್ತು, ಪಳಪಳನೆ ಹೊಳೆಯುತ್ತಿತ್ತು. ಅಚಾನಕ್ ನೆಲ ನಿಧಾನವಾಗಿ ತೆರೆಯಿತು. ಒಳಗೆ ಒಂದು ಚಿಕ್ಕ ಸುರಂಗವಿತ್ತು. ನಿಖಿಲ್ ಭಯಗೊಂಡು ನಿಧಾನವಾಗಿ ಒಳಗೆ ಹೋಗಿದ್ದ. ಅದು ಒಂದು ದೊಡ್ಡ ಗುಹೆಯಂತೆ ಇತ್ತು. ಹಕ್ಕಿಗಳು ಪಟಪಟನೆ ಶಬ್ದ ಮಾಡುತ್ತಿದ್ದವು. ಗಾಳಿ ಜೋರಾಗಿ ಬೀಸುತ್ತಿತ್ತು. ನಿಖಿಲ್ಗೆ ಭಯವು ಹೆಚ್ಚಾಗುತ್ತಿತ್ತು. ಅಲ್ಲಿ ದೂರದಲ್ಲಿ ಒಂದು ಚಿಕ್ಕ ಪೆಟ್ಟಿಗೆಯೂ ಇತ್ತು. ಅವನು ಆಸೆಯಿಂದ ಆ ಪೆಟ್ಟಿಗೆಯ ಹತ್ತಿರ ಹೋದ. ಅವನು ಪೆಟ್ಟಿಗೆಯನ್ನು ತೆರೆದ. ಅದರೊಳಗೆ ಒಂದು ಚಿಕ್ಕ ಕನ್ನಡಿ ಇತ್ತು. ಅವನು ಕನ್ನಡಿಯನ್ನು ನೋಡಿದ. ಅಚಾನಕ್ ಕನ್ನಡಿಯಲ್ಲಿ ಅವನು ತನ್ನನ್ನೇ ನೋಡಲಿಲ್ಲ. ಅವನು ತನ್ನನ್ನು ಒಬ್ಬ ವಿಜ್ಞಾನಿಯಾಗಿ ನೋಡಿದ. ಅವನು ರೋಬೋಟ್ ಮಾಡುತ್ತಿದ್ದ ಅದರಲ್ಲಿ. ನಂತರ ಮತ್ತೆ ನೋಡಿದ. ಅವನು ತನ್ನನ್ನು ಅಂತರಿಕ್ಷ ಯಾತ್ರಿಯಾಗಿ ನೋಡಿದ. ಅವನು ಚಂದ್ರನಲ್ಲಿ ನಡೆಯುತ್ತಿದ್ದ. ಕಲ್ಲು ಹೇಳಿತು, ಇದು ಭವಿಷ್ಯದ ಕನ್ನಡಿ ಅಲ್ಲ ಮಗುವೆ, ಇದು ನಿನ್ನ ಸಾಧ್ಯತೆಗಳನ್ನು ತೋರಿಸುತ್ತಿದೆ. ಆಗ ನಿಖಿಲ್ ಕೇಳಿದ, ಅಂದರೆ ಇದು ನಿಜವಾಗಬಹುದೇ? ಆಗ ಕಲ್ಲು ಹೇಳಿತು, ಹೌದು, ನೀನು ಕಲಿತರೆ, ಪ್ರಶ್ನೆಗಳನ್ನು ಕೇಳುತ್ತಿದ್ದರೆ ಮತ್ತು ಪ್ರಯತ್ನಿಸುತ್ತಿದ್ದರೆ ಇದು ನಿಜವಾಗುತ್ತದೆ. ಅಚಾನಕ್ ಕಲ್ಲಿನ ಹೊಳಪು ನಿಧಾನವಾಗಿ ಮಾಯವಾಯಿತು. ಇನ್ನು ಮುಂದೆ ರಹಸ್ಯ ನಿನ್ನಲ್ಲಿದೆ ಎಂದು ಕಲ್ಲು ಹೇಳಿ ಮೌನವಾಗಿತ್ತು. ನಿಖಿಲ್ ನಗುತ್ತಾ ಮನೆಗೆ ಹೋದ. ಆ ರಾತ್ರಿ ಮನೆಗೆ ಹೋದರೂ ಅವನ ಮನಸ್ಸು ಇನ್ನೂ ಆ ರಹಸ್ಯದ ಕನ್ನಡಿಯಲ್ಲಿಯೇ ಇತ್ತು. ನಾನು ನಿಜವಾಗಿಯೂ ವಿಜ್ಞಾನಿಯಾಗಬಹುದಾ, ಅಂತರಿಕ್ಷಕ್ಕೆ ಹೋಗಬಹುದಾ ಎಂದು ಅವನು ಯೋಚಿಸತೊಡಗಿದ. ಮುಂದಿನ ದಿನದಿಂದ ನಿಖಿಲ್ ತನ್ನ ಸಮಯವನ್ನು ವ್ಯರ್ಥ ಮಾಡಲಿಲ್ಲ. ಅವನು ಪ್ರತಿದಿನ ಹೊಸ ವಿಷಯಗಳನ್ನು ಕಲಿಯಲು ಪ್ರಾರಂಭಿಸಿದ. ಹಳೆಯ ಆಟಿಕೆಗಳನ್ನು ತೆಗೆದು ಅವುಗಳನ್ನು ಬೇರ್ಪಡಿಸಿ ಅವು ಹೇಗೆ ಕೆಲಸ ಮಾಡುತ್ತವೆ ಎಂದು ನೋಡುತ್ತಿದ್ದ. ಒಂದು ದಿನ ನಿಖಿಲ್ ಒಂದು ಚಿಕ್ಕ ಗಾಳಿಯ ಫ್ಯಾನ್ ಕಾರು ಮಾಡಿದ್ದ. ಗಾಳಿಯಿಂದ ಅದು ಮುಂದೆ ಹೋಗುತ್ತಿತ್ತು. ಅವನು ಅದನ್ನು ಶಾಲೆಗೆ ತೆಗೆದುಕೊಂಡು ಹೋದ. ಅವನ ಶಿಕ್ಷಕರು ಆಶ್ಚರ್ಯಪಟ್ಟರು. ನಿಖಿಲ್, ಇದು ತುಂಬಾ ಅದ್ಭುತ, ನೀನು ಭವಿಷ್ಯದಲ್ಲಿ ದೊಡ್ಡ ವಿಜ್ಞಾನಿಯಾಗಬಹುದು ಎಂದು ಹೇಳಿದರು. ನಿಖಿಲ್ ಮೃದುವಾಗಿ ನಗುತ್ತಾ ಆ ರಹಸ್ಯದ ಕಲ್ಲನ್ನು ನೆನಪಿಸಿಕೊಂಡ. ಆ ಸಂಜೆ ಮತ್ತೆ ಅವನು ಕಾಡಿಗೆ ಹೋಗಿ ಕಲ್ಲು ಈಗ ಸಾಮಾನ್ಯ ಕಲ್ಲಿನಂತೆ ಕಾಣುತ್ತಿತ್ತು. ನಿಖಿಲ್ ನಿಧಾನವಾಗಿ ಹೇಳಿದ, ಧನ್ಯವಾದಗಳು, ನೀನು ನನಗೆ ನನ್ನ ಶಕ್ತಿಯನ್ನು ತೋರಿಸಿದ್ದೀಯ. ಅಚಾನಕ್ ಒಂದು ಮೃದುವಾದ ಗಾಳಿ ಬೀಸಿತು. ಮರದ ಎಲೆಗಳು ಸದ್ದು ಮಾಡಿತು. ಕಲ್ಲು ಸ್ವಲ್ಪ ಹೊಳೆಯಿತು. ಮತ್ತೆ ಮೌನವಾಯಿತು. ನಿಖಿಲ್ ಅರ್ಥ ಮಾಡಿಕೊಂಡ, ಕಲ್ಲಿನ ಮಾಯೆ ಈಗ ಅವನ ಒಳಗಿದೆ. ವರ್ಷಗಳು ಕಳೆದವು. ನಿಖಿಲ್ ದೊಡ್ಡವನಾದ. ಅವನು ನಿಜವಾಗಿಯೂ ಒಂದು ವಿಜ್ಞಾನಿಯಾದ. ಅವನು ಮಕ್ಕಳಿಗಾಗಿ ಹೊಸ ಯಂತ್ರಗಳನ್ನು ಮಾಡುತ್ತಿದ್ದ. ಅವನು ಯಾವಾಗಲೂ ಮಕ್ಕಳಿಗೆ ಹೇಳುತ್ತಿದ್ದ, ಪ್ರಶ್ನೆ ಕೇಳುವುದನ್ನು ನಿಲ್ಲಿಸಬೇಡಿ, ನಿಮ್ಮ ಕುತೂಹಲವೇ ನಿಮ್ಮ ದೊಡ್ಡ ಶಕ್ತಿ. ಒಂದು ದಿನ ಅವನು ತನ್ನ ಹಳ್ಳಿಗೆ ಮತ್ತೆ ಬಂದ. ಅದೇ ಕಾಡಿಗೆ ಹೋದ. ಅದೇ ಕಲ್ಲು ಇನ್ನೂ ಅಲ್ಲಿ ಇತ್ತು. ಈ ಬಾರಿ ಅವನ ಜೊತೆ ಒಂದು ಚಿಕ್ಕ ಹುಡುಗ ಇದ್ದ. ಆ ಹುಡುಗ ಕಲ್ಲನ್ನು ನೋಡಿ ಹೇಳಿದ, ಇದು ಏಕೆ ಹೊಳೆಯುತ್ತಿದೆ ಎಂದು. ನಿಖಿಲ್ ನಗುತ್ತಾ ಹೇಳಿದ್ದ, ಯಾಕೆಂದರೆ ಇದು ಕುತೂಹಲ ಇರುವ ಮಕ್ಕಳನ್ನು ಕಾಯುತ್ತಿದೆ. ಆ ಕ್ಷಣದಲ್ಲಿ ಕಲ್ಲು ಮತ್ತೆ ಸ್ವಲ್ಪ ಹೊಳೆಯಿತು, ಹೊಸ ರಹಸ್ಯಕ್ಕೆ ಸಿದ್ಧವಾಗಿದ್ದಂತೆ. ಈ ಕಥೆಯ ಅಂತಿಮ ಪಾಠ ಏನಪ್ಪಾ ಅಂದ್ರೆ, ನಿಜವಾದ ಮಾಯೆ ಕಲ್ಲಿನಲ್ಲಿ ಇಲ್ಲ, ಅದು ನಮ್ಮ ಕುತೂಹಲ ಮತ್ತು ಕಲಿಕೆಯಲ್ಲಿ ಮತ್ತು ಕನಸಿನಲ್ಲಿದೆ. ಅದನ್ನು ಹೊರಗೆ ತರಬೇಕು, ಪ್ರಯತ್ನ ಪಡಬೇಕು, ಕಷ್ಟಪಟ್ಟು ಕೆಲಸ ಮಾಡಿ, ಪ್ರತಿಫಲ ಸಿಕ್ಕೇ ಸಿಗುತ್ತದೆ.
ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನಿತರ ನೀತಿ ಕಥೆಗಳನ್ನು ಅಪ್ಲೋಡ್ ಮಾಡುವೆ.